ಸ್ಪರ್ಧೆಗೆ ಅವರು ಪೇಮೆಂಟ್ ಪಡೆದಿದ್ದಾರೆ ಅನ್ನುವಂಥ ಯತ್ನಾಳ್ ಆರೋಪ ಮಾಡಿದ್ದಾರೆ. ಅದೇ ಅವ್ರು ಪೇಮೆಂಟ್ ಪಡೆದವರಿಲ್ಲೋ ನನಗಂತೂ ಗೊತ್ತಿಲ್ಲ. ಈ ಥರ ಮಾತುಗಳು ನೋಡ್ರಿ, ಲಿಂಗಾಲೇಶ್ವರ ಸ್ವಾಮೀಜಿ ಒನ್ ಆಫ್ ದ ಮೋಸ್ಟ್ ಇನ್ಫ್ಲೂಯೆನ್ಷಿಯಲ್ ಸ್ವಾಮೀಜಿ ಇದ್ದಾರೆ. ಅವ್ರು ರಾಜಕೀಯ ಹೋಗೋ ಸ್ಟ್ಯಾಂಡ್ ತಗೊಂಡ ತಕ್ಷಣ ಈ ಥರ ಅಲಿಗೇಷನ್ ಮಾಡ್ತಕ್ಕಂಥ ಯತ್ನಾಳ್ ಸಾಹೇಬ್ರು ಏನು ಸರ್ ಈಸ್ ಯೂನಿವರ್ಸಲ್ ಗುರು. ಅವರು ಯತ್ನಾಳ್ ಸಾಹೇಬ್ರು ಇಸ್ ಯೂನಿವರ್ಸಲ್ ಗುರು. ಯಾರು ಬೇಕಿದ್ಮೇಲೆ ಏನು ಬೇಕಿದ್ದಕ್ಕೆ ಹೇಳ್ಬಿಡ್ಬೋದು ಅವರು. ಬಿಕಾಸ್ ಅವ್ರಿಗೆ ಅದು ಒಂದು ಹಾಬಿ ಇದೆ ಅವರಿಗೆ. ನನ್ನ ಬಗ್ಗೆ ಆಗಲಿ ಯಾರ ಬಗ್ಗೆನೂ ಮಾತನಾಡ್ತಾರೆ. ಸೊ ಇಟ್ಸ್ ಲೆಫ್ಟ್ ಟು ಹಿಮ್, ಇಟ್ಸ್ ಹಿಸ್ ಚಾಯ್ಸ್ ಆಫ್ ಪೊಲಿಟಿಕ್ಸ್. ಸೊ ಐ ರೆಸ್ಪೆಕ್ಟ್ ಹಿಮ್. ಈಗ ಅವ್ರು ಹಂಗೆ ಹೇಳಿದ್ರೆ ನಾವೇನು ಮಾಡೋಣ ಹೇಳಿ? ಅದಕ್ಕೆ ನಾನು ಅವಕ್ಕೆ ನೀವು ಕೌಂಟರ್ ರೊಕ್ಕ ಪಡೆದವರು ಇಲ್ಲ, ಅದಕ್ಕೆ ನಮಗೆ ಕೇಳಿದ್ರೆ ನಾವು ಹೆಂಗೆ ಹೇಳೋಣ ಹೇಳಿ? ಅವರಿಗೆ ಕೇಳಬೇಕು. ಯಾಕಂದರೆ ಅವ್ರಿಗೆ ಇನ್ಸೈಡ್ ಇನ್ಫಾರ್ಮೇಷನ್ಸ್ ಇರ್ತಾರೆ. ಯಾರಿಗೆ ಯತ್ನಾಳ್ ಸಾಹೇಬ್ ನೀವು ಅವರಿಗೆ ಕೇಳಬೇಕು. ಯಾರು ಪಡೆದಾರೆ, ಹೆಂಗೆ ಪಡೆದಾರೆ, ಅವ್ರು ಡೀಟೇಲ್ಸ್ ಹೇಳ್ಬೇಕು. ಅವ್ರೇನಂದ್ರೆ ಆರ್ಕೆ ಉತ್ತರ ಕೊಟ್ಟು ಬಿಡ್ತಾರೆ, ಪ್ರಶ್ನೆ ನಮ್ಮನ್ನು ಕೇಳ್ತೀರಿ. ಅವ್ರಿಗೆ ಹೇಳಿದ್ ಕೇಳ್ರಿ. 500 ರೂಪಾಯಿ ನೋಟ್ ಕೊಟ್ಟರು, 1000 ರೂಪಾಯಿ ನೋಟ್ ಕೊಟ್ಟರು. ಮೋದಿ ಸಾಹೇಬ್ 2000 ರೂಪಾಯಿ ನೋಟ್ ಇಲ್ಲ ಕೇಳ್ರಿ. ಮೋದಿ ಸಾಹೇಬ್ 2000 ರೂಪಾಯಿ ನೋಟ್ನ ಕೊಟ್ಟರು, ಹೆಂಗೆ ಕೊಟ್ಟರು ಅವ್ರಿಗೆ ಗೊತ್ತಿರ್ಬೇಕು ಯತ್ನಾಳ್ ಸಾಹೇಬ್ರಿಗೆ. ಬಿಕಾಸ್ ಈಸ್ ಎನ್ಸೈಕ್ಲೋಪೀಡಿಯಾ ಆಫ್ ದಿಸ್ ಕಂಟ್ರಿ. ಸೊ ಈ ಹ್ಯಾಸ್ ಗಾಟ್ ಎವ್ರಿ ಇನ್ಫಾರ್ಮೇಶನ್. ಪ್ಲೀಸ್ ಕೈಂಡ್ಲಿ ಆಸ್ಕ್ ಹಿಮ್ ಓನ್ಲಿ. ಸರ್, ಈಗ ಲಿಂಗಾಲೇಶ್ವರ ಸ್ವಾಮೀಜಿ ಸ್ಪರ್ಧೆ ಇದೆ, ಕಾಂಗ್ರೆಸ್ಗೆ ಲಾಭ ಆಗುತ್ತಾ ಅಥವಾ ಇಲ್ಲ? ಲಿಥಮಸ್ ಟೆಸ್ಟ್ ಇದೆ ಸರ್. ಇಟ್ಸ್ ವೆರಿ ಡಿಫಿಕಲ್ಟ್ ಟು ಟೆಲ್ ಯಾರು ವೋಟ್ ತಗೊಳ್ತಾರೆ ಹೆಂಗಿಲ್ಲ ಅಂತ ಹೇಳ್ತಕ್ಕಂಥದ್ದು ಲಿಥಮಸ್ ಟೆಸ್ಟ್ ಇದೆ. ಬಿಕಾಸ್ ಅವರು ಸೆಕ್ಯುಲರ್ ಸ್ವಾಮಿ ಇದ್ದಾರೆ. ಆ ಮಠನೇ ಆ ರೀತಿ ಸೆಕ್ಯುಲರ್ ಮಠ ಇದೆ. ಆಮೇಲೆ ಎಲ್ಲ ಮಠಗಳು ಸೆಕ್ಯುಲರ್ ಇದೆ ನಮ್ಮ ಸ್ಟೇಟ್ ನಲ್ಲಿ. ಹಂಗಾಗಿ ಸೊ ಇಟ್ಸ್ ವೆರಿ ಪ್ರಿಮೇಚ್ಯೂರ್ ಟು ಟೆಲ್. ಎಲೆಕ್ಷನ್ಸ್ ಆದ್ಮೇಲೆ ನಾವು ಸ್ವಲ್ಪ ಅನಲೈಸ್ ಮಾಡಿ ಹೇಳ್ಬೋದು. ಬಿಫೋರ್ ಟು ದಟ್ ಹೇಳೋದು ತುಂಬಾ ಕಷ್ಟ ಸರ್. ವಿಜಯಪುರದ ವಾತಾವರಣ ಆಗಿದೆ ಸರ್. ಸರ್, ಈಗ ಯತ್ನಾಳ್ ಅವರು ಇನ್ನೊಂದು ಹೇಳಿರೋದು, ಈಗ ಕಾಂಗ್ರೆಸ್ ನಲ್ಲಿ ಡಿ ಕೆ ಶಿವಕುಮಾರ್ ಅವರು ಸಿಎಂ ಆಗಕ್ಕೆ ಈಗಲೇ ತಮ್ಮ ಬೆಂಬಲಿಗರನ್ನ ಕಣಕ್ಕಿಳಿಸಿ ಗೆಲ್ಲಿಸೋ ಪ್ರಯತ್ನ ಮಾಡ್ತಾ ಇದ್ದಾರೆ. ಸಿದ್ದರಾಮಯ್ಯ ಅವರು ಅಲರ್ಟ್ ಆಗಬೇಕು, ಡಿ ಕೆ ಶಿ ಬೆಂಬಲಿಗರನ್ನ ಸೋಲಿಸಬೇಕು ಅಂತ. ಈಗ ನಮಗಿರೋದು ಪ್ರಸ್ತುತ ಪಾರ್ಲಿಮೆಂಟ್ ಎಲೆಕ್ಷನ್ ಸರ್. ಈ ದೇಶಕ್ಕೆ ಬಿಜೆಪಿಗೆ ಯಾಕೆ ವೋಟ್ ಹಾಕ್ಬಾರ್ದು ಅನ್ನೋ ನಮ್ಮ ವಿಚಾರ ಇದೆ ಅಲ್ವಾ? ಅದ್ರ ಬಗ್ಗೆ ಮಾತಾಡೋದು ಬಿಟ್ಟು ಈ ತರದ ವೆರಿ ಕಾಮನ್ ಅಲ್ಲ. ಕಾಂಗ್ರೆಸ್ನವ್ರು ವೋಟ್ ಹಾಕ್ಬಾರ್ದು ಅಂತ ಅವ್ರು ಹೇಳ್ತಾ ಇರೋದು. ಅವ್ರು ಹೇಳ್ತಾರೆ ಸರ್, ಅವ್ರನ್ನೇ ಕೇಳಿ ಸರ್. ನಾನು ಹೆಂಗ್ ಸರ್ ಯತ್ನಾಳ್ ಸಾಹೇಬ್ರಿಗೆ ನಾವು ಮ್ಯಾಚ್ ಮಾಡೋಕ್ಕಾಗಲ್ಲ. ಯತ್ನಾಳ್ ಸಾಹೇಬ್ರಿಗೆ ನಾವು ಮ್ಯಾಚ್ ಮಾಡೋಕ್ಕಾಗಲ್ಲ. ಸೊ ನಾನು ಯಾಕೆ ಕೇಳ್ತೀನಿ ಅಂದ್ರೆ ಈಗ ಸಿಎಂ ಮುಂದುವರಿತಾರೆ, ಬದಲಾಗಲ್ಲ. ಈ ತರ ಐನ್ಸ್ಟೈನ್ ಥಿಯರಿ ಅವರಿಗೆ ಗೊತ್ತಿರೋದು, ನಮಗೆ ಗೊತ್ತಾಗಲ್ಲ ಈ ಥಿಯರಿ. ಬಿಕಾಸ್ ಅವರು ಬಹಳ ಇಂಡೆಪ್ತ್ ಪೊಲಿಟಿಕ್ಸ್ ಅನಲೈಸ್ ಮಾಡಿ ಮಾತನಾಡ್ತಾರೆ. ನಮ್ಗೆ ಆಗಲ್ಲ. ಅದಕ್ಕೆ ನನಗೆ ಅದ್ರ ಬಗ್ಗೆ ಉತ್ತರ ಇಲ್ಲ. ಕ್ಷಮೆ. ಸಾಧ್ಯತೆಗಳು ಈ ಎಲೆಕ್ಷನ್ ಆದ ಬದಲಾವಣೆ, ಸಿಎಂ ಬದಲಾವಣೆ ಅದು ಗೊತ್ತಿಲ್ಲ ಸರ್. ಅಲ್ಲ, ಈಗ ನಾವು ಅದೇ ಕೇಂದ್ರ ಸರ್ಕಾರದ ವೈಫಲ್ಯತೆಗಳ ಬಗ್ಗೆ ಮಾತನಾಡೋಣ. ಸೊ ಮೋದಿ ಅವ್ರು ಏನು ಮಾಡಿದಾರೆ ಅಂತ ಬಗ್ಗೆ ಮಾತನಾಡೋಣ. ಇವ್ರು ಅಗ್ಲಾಗ ಹೇಳ್ತಿದ್ರು ಪಾಕಿಸ್ತಾನ ಹೋಗ್ರಿ ಅಂತ. ಮೋದಿ ಸಾಹೇಬ್ರೆ ಪಾಕಿಸ್ತಾನ ಹೋಗಿ ಕೇಕ್ ತಿಂದಿದ್ದಾರೆ. ಇಂಥದ್ರ ಬಗ್ಗೆ ಚರ್ಚೆ ಮಾಡ್ಬೇಕಲ್ಲ. ವೈಫಲ್ಯತೆಗಳ ಬಗ್ಗೆ ಮಾತನಾಡ್ಬೇಕಂತ ಮೈನಸ್ ಮಾತನಾಡ್ಬೇಕಲ್ಲ. ಸೊ ಈಗಿರ್ತಕ್ಕಂಥದ್ದು ಮಾರ್ಕ್ಸ್ ಕಾರ್ಡ್ ಆಫ್ 10 years ಆಫ್ ಬಿಜೆಪಿ ಗವರ್ಮೆಂಟ್. ಸೊ ವಾಟ್ ಹ್ಯಾಪನ್ಸ್, ಪೊಲಿಟಿಕಲ್ ಕ್ಯಾಲ್ಕುಲೇಷನ್ಸ್ ಹೇಳೋದು. ಅವ್ರ ಪೊಲಿಟಿಕಲ್ ಕ್ಯಾಲ್ಕುಲೇಷನ್ಸ್ ಪಬ್ಲಿಕ್ ಲೈಫ್ ನಾಗ ಹೇಳಿ ನಾನು ಪ್ರೆಸ್ ಮೀಟ್ ಹಾಕಿದ್ರೆ ನಾವೇನು ಹೇಳಿ ಈಗ ವಿಜೇಂದ್ರ ಅವರು ಜಿಲ್ಲೆಯಲ್ಲಿ ಕಾಂಗ್ರೆಸ್ ಚುನಾವಣಾ ಪ್ರಚಾರ ಮತ್ತೆ